ಹೇಳಿದಿಲ್ಲ, ಏನು ಕೆಲಸ? ಬೆಳಿಗ್ಗೆ ಬೆಳಿಗ್ಗೆ ಬಾ, ಭೇಟಿ ಆಗ್ಬೇಕು, ಸಿಗ್ಬೇಕು ಅಂದೆ. ಏನು ಸೀರಿಯಸ್ ಮ್ಯಾಟ್ರ್ ಅಂದಿಲ್ಲಲೇ ಬಿಡಿ ಮಗನೇ, ಏನು? ಅಲ್ಲೇ ಬೂಸಡಿಕೆ, ನನ್ನ ನಂಬರ್ ಏನಂತ ಸೇವ್ ಮಾಡಿಯಲಿ ನೀನು? ಏ ಅದೆಲ್ಲ ಯಾಕೋ ಮರೆಯ, ಈಗ ಬಿಡು. ಹೇಳಲಿ ಲೌಡಿಕೆ ಬಾಲ. ಅದು ಅದು ಅಮೃತಾಂಜನ್ ಅಂತ ಸೇವ್ ಮಾಡೀನಿ. ಮೆಟ್ಲು ಹೊಡಿತೀನಿ ನಿನ್ನ ಬದ್ಧ ಮಾಸ. ನಿನ್ನ ಲವರ್ ಹೆಸರು ಏನು ಸೇವ್ ಮಾಡಿಲ್ಲ ನಿನ್ನ ಮೊಬೈಲ್ನಾಗ? ಏ ಆಕಿ ಹೆಸರು ನಿಂಗೆ ಯಾಕೆ ಹೇಳ್ಬೇಕು? ಏಯ್ ಮೀಟ್ರ್ ಕೊಡ್ತಾನೆ, ಹೇಳ್ತೀಯ? ಎದೀಗಿ ಜಾಡ್ಸಿ ಯಾಗರಿ ಒದ್ರ ತಿಂದಿದ್ದೆಲ್ಲ ಕಕ್ಬೇಕು ನೋಡು, ಬಡ್ಡಿ ಮಗಂತಂದ. ಏನು ಸೇವ್ ಮಾಡಿ ಹೇಳ್ತೀಯನಿಲ್ಲ? ಕ್ಯಾರಗಿರ ತುಂಬ ಹೊಡಿದೆ ಈಗ. ಅದು ಅಮೃತ ಅಂತ ಸೇವ್ ಮಾಡೀನಿ. ಏನು ಹುಡುಗಿಯರು ಗಿಡಿಗಾರನಲ್ಲ, ಏನಿಗೇನು ಹೊಡ್ಯಾಕ ಬಂದವ? ಏನು ಕತ್ತಿನ ಏನು? ಭಾಳ ತತ್ತಿತ್ಕೊಂಡು ಹುಡ್ರು ಯಾಕೆ ಶಿಟ್ಟು ಮಾಡ್ತಾನೆ, ಇವು ಮಾತಾಡ್ತಾನೆ, ಏನು ಕತ್ತಿನ ಏನು? ಲೇ ಬೋಸಡಿಕೆ, ತಿಕಾ ಮುಚ್ಕೊಂಡು ಫಸ್ಟ್ ನಂಬರ್ ಹೆಸರು ಚೇಂಜ್ ಮಾಡು. ಅಕ್ಕಿದರ ಚೇಂಜ್ ಮಾಡು ಒಂದು, ನಂದರ ಚೇಂಜ್ ಮಾಡು ಒಂದು. ನೀನು ನಿನ್ನೆ ರಾತ್ರಿ ಎಂಥ ಕೆಲಸ ಮಾಡಿ ಗೊತ್ತಿದ? ಸಗಣಿ ತಿಂದ ಕೆಲಸನ. ಯಾಕೋ ಮಚ್ಚ, ನಾ ಏನು ಮಾಡಿದ್ನು? ನೀ ಮಾಡಿರೋ ಹೊಲಸು ಕೆಲಸಕ್ಕೆ ಚಪ್ಪಿಗೆ ಬಿತ್ತೊಂದು ಇಲ್ಲೇ ಹೊಡೆದು ಬಿಡ್ಬೇಕು ಅನ್ಸ್ಬಿಟ್ಟೈತಿ. ಅಷ್ಟು ಸಿಟ್ಟು ಬರ್ತದೆ ನೋಡ್ಲಿ. ಲೇ ಇಲ್ಲ ಹೊಡ್ಯಾಕ ವಾಲ್ ತಂದು ಹೇಳಿಬೇಡ, ಕೊರಿತಿಲ್ಲ ದರಿದ್ರದವನೇ. ಏನಾಯ್ತು ವಿಷಯ ಡೈರೆಕ್ಟ್ ಹೇಳು. ಕೇಳಿಸ್ಯಾಗಪ್ಪ, ಕೇಳಿಸ್ಗ್ಯಾ? ನೀನು ನೋಡಿದ್ದಲ್ದ ಈಗ ಹೇಳೋ ಕರ್ಮನೋ ನನಗೆ ಬಂದತಿ. ಅಲ್ಲಲ್ಲಿ ಬುಸಡಿಕೆ, ನೀನು ಯಾವ ಲಕ್ಷದೊಳಗೆ ನಿನ್ನ ಸಾಮಾನದ ಪೋಟ್ರು ನನಗೆ ಕಳಿಸಿದಲ್ಲಿ ನಮ್ಮವ್ವ ನೋಡಿ ಕೆರ ತೊಗೊಂಡು ಹೊಡೆದ್ಲು ಗೊತ್ತನ? ಅಯ್ಯೋ ದೇವ್ರೇ, ನಿನಗೆ ಬಂದೋತನಿಲ್ಲದು ಅಮೃತ ಅಂಥೇಳಿ ನನ್ನ ಲವರಿಗೆ ಕಳ್ಸಕ್ಕೆ ಹೋದ್ನಿಲ್ಲಲೇ. ನಿದ್ದೆ ಗಣ್ಣಾಗ ನಿನಗೆ ಕಳಿಸ್ಬಿಟ್ನೇನು ಅಮೃತಾಂಜನ ಅಂತ ಸೇವ್ ಆಗಿತ್ತಲ್ಲ ಅದಕ್ಕೆ. ಅಯ್ಯೋ ದೇವ್ರೇ, ಕೆಳಗೂ ಅಪ್ಪ ಅಂತ ಸೇವ್ ಆಗಿತ್ತು, ಅಮೃತಾಂಜನ್ ಟು ಅಪ್ಪಂದು ಎಲ್ಲೇ ಅವನಿಗೆ ಹೋಗ್ಬಿಡ್ತಾ ಏನು ಕತ್ತಿನ ಹಂಗಾರ. ಬೋಸಡಿಕೆ, ಕಳಿಸ್ತಿದ್ದೀನಿ ನೋಡ್ಕೊಂಡು ಕಳ್ಸಕ್ಕೆ ಬರೋದಿಲ್ಲೇನು? ಲೇ ಇವನು ಯಾವನ್ಲೇವ ನೋಡ್ಲಾರ್ದ ಯಾರ ಕಳಿಸ್ತಾರನ್ಲೇ? ನೋಡ್ಕೊಂಡೆ ಫಸ್ಟಿಗೆ ನಾನು ಆಮೇಲೆ ಕಳಿಸಿದ್ದು. ಅದು ನಿನಗೆ ಬಂದತಿ ಅಂತ ನನಗೇನು ಗೊತ್ತಾಗಿತ್ತು? ನಾ ವಾಟ್ಸಪ್ ವಾಪಸ್ ಚೆಕ್ ಮಾಡಲಿಲ್ಲ, ಅಕ್ಕಿಗೆ ಹೋಗಿದ್ದೆ ಅಂತ ಮಾಡಿ ಕೇಳಿಲ್ಲ. ನಾನು ಅಕ್ಕಿಗೆ ಕಳ್ಸಕ್ಕೆ ಹೋಗಿದ್ದೆ, ಅದು ನಿಂದು ಗಂಡ ಮಿಸ್ ಆಗಿ ನಿನಗೆ ಬಂದು ಬಿಟ್ಟತಿ. ಈಗೇನು ಮಾಡ್ಬೇಕು? ಡಿಲೀಟ್ ಮಾಡಿ ಹೋಗಲಿ. ನಾ ಏನೋ ಡಿಲೀಟ್ ಮಾಡ್ತೀನಿ, ನಮ್ಮ ಅವ್ವ ನೋಡಿ ಶಾಕ್ನಾಗ ಹೋಗಳಲ್ಲ, ಅಕ್ಕಿ ಕತ್ತಿ ಏನಾಗಬೇಕು ಹೇಳು? ಇನ್ನೊಂದು ಸರಿ ತೋರಿಸೋಗಲೇ, ಶಾಕ್ನಿಂದ ಹೊರಗೆ ಬರ್ತಾಳ. ಏನು ತೊಗೊಂಡು ಹೊಡಿಲಿಲ್ಲೇ ನಿನ್ನ ಬದ್ದ ಮಾಸ್ ಬೋಡಿ ಮಗನ ತಂದು. ಮಚಾ, ಮುಳ್ಳಿಂದ ಮುಳ್ಳನ್ನು ತೆಗಿಬೇಕು ಅಂಥೇಳಿ ನಿಂಗೆ ಗೊತ್ತಿಲ್ಲನ? ಹೌದಿಲ್ಲ? ಮುಳ್ಳಿಂದನ ತೆಗಿಬೇಕು ಅಂಥೇಳಿ ದೊಡ್ಡವರು ಹೇಳ್ಯಾರ. ಈಗ ಒಂದು ಸರಿ ಶಾಕಿಗೆ ಹೋಗೋದಲ್ಲ ನಿಮ್ಮವ್ವ, ಇನ್ನೊಂದು ಸರಿ ತೋರಿಸು, ಶಾಕ್ನಿಂದ ಎದ್ದು ಬಿಡ್ತಾಳ. ಒಳ್ಳೆ ಟ್ರೀಟ್ಮೆಂಟ್, ಯಾಕೆ ತಲೆ ಕೆಚ್ಕೈತಿ? ಹೌದು ಪಾ ಬಡ್ಡಿ ಮಗನ, ನನಗೂ ಗೊತ್ತಾಕತಿ. ಇಂಥ ಕೆಟ್ಟ ಚಟಗಳನ್ನೆಲ್ಲ ಕೆರ ತೊಗೊಂಡು ಹೊಡೆದ ಬಿಡಿಸು ಅಂತ ದೊಡ್ಡವ್ರು ಹೇಳ್ಯಾರ. ನಾನು ಶುರು ಮಾಡಲೇನು ಈಗ ನಿಂಗೆ? ಬೇಡ, ನೀನು ಕೆರ ತೊಗೊಂಡು ಹೊಡೆಯೋದಾದ್ರೆ ನಾ ಇನ್ನೊಂದು ದಿನ ಬರ್ತಾನೆ. ಈಗ ನಂಗೆ ಅರ್ಜೆಂಟ್ ಕೆಲಸ ಐತಿ, ಹೋಗ್ಬೇಕು. ಅವಾಗಿಂದ ಮಾತಾಡಕತ್ತಾವ ಹುಡ್ರು, ಏನು ಮಾತಾಡಕತ್ತಿರ್ಬೋದು? ಹೈ ಈ ದನ ಒಂದು ಇಲ್ಲೇ ಮೇಯಾಕತ್ತಾವ. ಮುಂದಕ್ಕರ ಹೋದ್ರೆ ಏನಾರ ಗೊತ್ತಾದಿತ್ತಾನ ಸುದ್ದಿ. ದನ ಬಿಟ್ಟು ಹೋಗಂಗಿಲ್ಲ, ಆ ಕಡೆ ಮಾತು ಕೇಳಿಸ್ಕೊಳಂಗಿಲ್ಲ, ಹಂಗಾಗೋತು. ಇರ್ಲಿ ಬಿಡು ಮಚ್ಚ, ಬೇಜಾರು ಮಾಡ್ಕೆ ಬಿಡ. ನಿಮ್ಮಮ್ಮ ಸರಿ ಹೋಗ್ತಾರಾ? ಇನ್ನೊಂದು ಸರಿ ಸಿಕ್ಕಿ ಅಂದ್ರೆ ನಿನ್ನ ಚಪ್ಪಲಿ ತೊಂದು ಹೊಡಿತೀನಿಲೇ ನಿನ್ನ. ಓಕೆ ಬಾಯ್. ಅಚ್ಚಿಗಿಚ್ಚಿಗೆ ಹುಡುಗಿಯರದಾರ, ಸ್ವಲ್ಪ ನೋಡಿ ಮಾತಾಡು. ನೋಡಲ್ಲಿ ಹುಡುಗಿಯರು ನೀರು ತುಂಬಾಕತ್ತಾರ. ನೀನು ಎಷ್ಟು ಜೋರು ನನ್ನ ಬೈದ್ರೆ ಅವ್ರು ಯಾವಾಗ ನನ್ನ ದಾರ್ಯಾಗ ಸಿಕ್ಕಾಗ ಒಂದು ಸ್ಮೈಲು ಕೊಡಂಗಿಲ್ಲ ಅವ್ರು ನಂಗೆ. ನೀ ಎಷ್ಟು ಗಬ್ಬದಿ ಅಂತ ಗೊತ್ತಾದ್ರೆ ನಿನ್ನ ತಿರುಗಿ ನೋಡಂಗಿಲ್ಲ ಅವ್ರು. ಹೋಗಲೇ ಹೋಗು. ಓಕೆ ಮಚ್ಚ ಬಾಯ್. ನಾಚಿಗಿಲ್ದವ. ಯಪ್ಪ, ನಮ್ಮ ಅವ್ನ ಯಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾದಿತ್ತಪ್ಪ ಈಗ ಈ ಶಾಕ್ನಿಂದ ಹೊರಗೆ ಬರಕ್ಕೆ. ಏನಾತಮ್ಮ? ಯಾಕೆ ಇಬ್ರು ಬಾಬಾ ಜೋರ್ ಬಾಯ್ ಮಾಡಕತ್ತಿದ್ರಿ? ಏನಿಲ್ಲ ಬಿಡ್ರಿ ಆಂಟಿ, ಅವ ನನ್ನ ದೋಸ್ತ, ನಾನು ಅವನು ಮಾತಾಡಕತ್ತಿದ್ವಿ. ನೀವಿಬ್ರು ಮಾತಾಡ್ತಾ ಇದ್ರೆ ಹಂಗ ಅನಿಸ್ಲೇ ಇಲ್ಲಲ್ಲ, ಏನೋ ಜಗಳ ಮಾಡಕತ್ತೀರಿ ಅನ್ನೋ ಹಂಗ ಅನಿಸಕತ್ತಿತ್ತು. ಏ ಆಂಟಿ, ನಿಂಗೆ ದನ ಅಲ್ಲೇ ಹೊಂಟಾವ ನೋಡಿ. ನೀನು ದನ ಅಲ್ಲೇ ಯಾರದ ಮನೆ ಬೇಲಿಗೆ ಹಾರಕತ್ತಾವ. ಹೋಗು ಅದನ್ನ ಕೆಲಸ ಮಾಡಿ. ಸುಮ್ಮನೆ ನನ್ನ ತಲೆ ತಿನ್ಬೇಡ, ನನ್ನ ತಲೆಗೆ ಈಗ ಬೇಕಾದಷ್ಟು ಟೆನ್ಷನ್ ಅದಾವ. ಹೋಗು. ಅದೇನತ್ತಮ್ಮ ಹಂಗಂತಿ? ಏನೋ ಕೇಳಿದ್ನಪ್ಪ, ನೀವು ಒಂಚೂರು ಸಹಾಯ ಆಕತ್ತನ ಅಂತಂದು. ಹೋಗ್ಲಿ ಬಿಡಿ, ಹೇಳಿಲ್ಲ. ನಂದು ನಂಗಾಗೈತಿ ಸಹಾಯ ಅಂತಿಗೆ. ಸಹಾಯ ಏನ್ರ ಸಹಾಯ ಮಾಡಕ್ಕೆ ಬಂದ್ರೆ ನೀನು ತಲೆ ತಿರುಗಿ ಬೀಳ್ತಿ ನೋಡು. ಹೋಗ್ಲಿ ಬಿಡು, ನನ್ಗೆ ಯಾಕೆ ಬೇಕು? ಪಾರ್ವತಿ ಇಲ್ಲೇ ಮೇಸಕತ್ತಾಳಲ್ಲ. ಪಾರ್ವತಿ ಇಲ್ಲಿ ಯಾರು ನಾನು ಕರೀತಾರ? ಅಯ್ಯೋ ಯಾಕೆ ಈ ಕಡೆ ಬಂದ್ಬಿಟ್ಟಿಯಲ್ಲ? ಬಾರ ಬೇಂಡ್ಲಿ ಈ ಕಡೆ, ಅಲ್ಲೇ ಕುತ್ಕೊಂಡು
ಮಾತಾಡ್ತಿಲ್ಲ ನೀನು ಬೇಕಿ ಬಾ ಇತ್ತಾಗ ಬಾ ಮಾತಾಡೋಣ. ಬರೋದೇನು ಹೋದ್ವಿ ಅವ್ವ, ಅಲ್ಲಿ ಹೋಗ್ಬಿಡ್ತಾವೆ ಎಮ್ಮಿ ಮಂದಿ ಮನೆ ಬೇಲಿಗೆ. ಇನ್ನೇನು ಮಾಡೋದು, ಯಾರ ಕೆರ ತೊಗೊಂಡು ಬೆನ್ನು ಹತ್ಬಿಡ್ತಾರೆ ನಮಗೆ ಜ್ವರ ಬರಂಗೆ. ಏನು ಮಾಡ್ತಿದ್ದಿ? ಹೌದು ನೀನೇನು ಇಲ್ಲಿ ಬಂದಿದ್ದಿ? ಅದನ್ನೇ ಕೇಳ್ತೀವ. ಮನೆಗೆ ಮುಳುಗಳು ಬಂದವು. ಮುಳುಗಳು ಯಾರು? ಮುಳುಗಳು ಅಂದ್ರೆ ನಮಗೆ ಗೊತ್ತಾಕತಿ. ಇಂಥವ್ರು ಬಂದಾರ ಅಂತ ಹೇಳಿದ್ರೆ ಗೊತ್ತಾಕತ್ತವ. ಯಾರು ಬಂದಾರ? ಅವ್ರೆ ನೀವ ನಾ ಹದಿನೇರು ಬಂದಾರ. ನನ್ನ ಗಂಡನ ಅಕ್ಕ ತಂಗಿ ಇಬ್ಬರು ಬಂದಾರ. ಇವತ್ತ ಬರ್ಬೇಕಾಗಿತ್ತ? ಹೌದಾ, ಈಗ ಯಾಕೆ ಬಂದಾರ? ಹಬ್ಬದ ಮರನೇ ದಿವಸ ಲೇವ ಮನ್ಯಾಗ ತಿಂದು ತೇಗಿ ಸಾಕಾಗಿರ್ತತೆ. ಮನ್ಯಾಗ ಕೆಲಸ ಮಾಡಿರ್ತಾರೆ ನೋಡು, ಇಲ್ಲಿ ಬಂದು ಈಗ ರೆಸ್ಟ್ ಮಾಡ್ಕೊಂಡು ಆರೈಕೊಂಡು ಕೊಡ್ಕೊಂಡು ತಿಂದು ಹೋಗಾರ ಅವ್ರು. ಓಹೋ, ಹಂಗಾರ ಕೆಲಸ ಜೋರು ಐತಿ ಅನ್ನ. ಏನು ಮಾಡಕತ್ತಿ? ಸ್ಪೆಷಲ್ ಅತ್ತಿಗೆ ಅತ್ತಿಗೆ ಏನೋ ಹೇಳ್ತಾರಲ್ಲವ, ಅತ್ತಿಗೆಗೆ ನಾದಿನಿ ಏನು ಸ್ಪೆಷಲ್ ಮಾಡ್ಕೊಡಕತ್ತಾಳ ಇವ? ಇನ್ನೇನು ಮಾಡ್ಲಿವ, ಆಕಿ ದೊಡ್ಡಕಿ ಅಂದ್ಲು ಕೆಸುವಿನ ಸೊಪ್ಪಿಂದ ಗೊಜ್ಜು ಮಾಡು ಭಾಳ ಚಲೋ ಆಕತಿ ಅಂದ್ಲು. ನಂಗೆ ಮಾಡಕ್ಕೆ ಬರೋದಿಲ್ಲ ಅನ್ನಿ, ಸುಳ್ಳಪ್ಪಿಲ್ಲ ಮಾಡಕ್ಕೆ ಬರ್ತತಿ. ಅದ್ರ ಆಕಿ ನಾ ನೀ ತೊಗೊಂಡು ಬಾ, ನಾನು ಅದನ್ನು ಮಾಡೋದು ಹೇಳ್ತೀನಿ ಅಂತ. ಅದಕ್ಕೆ ಕೆಸುವಿನ ಸೊಪ್ಪು ಇಲ್ಲೇ ಇತ್ತು. ಈಗ ಊರಾವ ಎಲ್ಲಿ ಹುಡುಕಿದ್ರಿ ಇಲ್ಲ, ಅದಕ್ಕೆ ಇಲ್ಲಿ ಬಂದು ನೋಡು. ಬಂದಿದ್ದು ಚಲೋ ಮಾಡಿದೆ ಬಿಡು. ಆತ ಇಲ್ಲೇ ಐತಿ, ನಾಲ್ಕು ಐದು ಕೊಡ್ಲೇನ ನಿನ್ನ ಕೈ ಮತ್ತು ಅದು ಕಡೆಯಕ್ಕೆ ಹತ್ತತಿ. ಬೇಡ ಪಾರ್ವತಿ, ನಾಲ್ಕು ಒಯ್ಕಿಂತೇನೆ, ನೀನು ಭಾಳ ಸಹಾಯ ಮಾಡ್ತೀನಿ. ಇರಲಿ ಮತ್ತು ಆತ ನೇಮಿ ಬೇಸದು ಹೋಗ್ಬೇಕ ನಮ್ಮ ಮನೆಗೆ. ಅದನ್ನು ಬಾತ್ವಾ ಭಾಳ ತಾತು ಬಂದು ಹೋಗ್ಬೇಕೀಗ. ಮತ್ತು ಏನು ತಿಂದಿ ಬೆಳಗ್ಗೆ ಹೊಟ್ಟಿಗೆ? ಇವತ್ತು ನೋಡುವ ಏನು ಬೇರೆ ಏನು ತಿಂಡಿ ಮಾಡಿಲ್ವಾ? ನಿನ್ನೇನು ಹಬ್ಬಾಗಿತ್ತು, ಹಬ್ಬದಾಗ ಉಳ್ದು ಮಾಡಿದ್ದೆಲ್ಲ ಹಂಗೆ ಉಳಿದಿತ್ತು. ಸಾರು ಅನ್ನ ಎಲ್ಲ ಅದನ್ನ ಚಿತ್ರಾನ್ನ ಮಾಡಿದೆ. ಒಗ್ಗರಣೆಯನ್ನು ಮಾಡಿ ಒಂದೆರಡು ಮಂಡಕ್ಕಿ ಹಾಕಿ ಎಲ್ಲ ಹುಡುಗ ತಿಂದು ನಾನು ಒಂಚೂರು ಒಗ್ಗರಣೆಯನ್ನು ಬಾಯಿಗೆ ಇಟ್ಕೊಂಡು ಇಲ್ಲಿ ಬಂದು ನೋಡಿ. ಎಮ್ಮಿ ಮೇಸಾಕ ಎಮ್ಮಿ ಅಡೆನ ಮೇಯ್ಸಾದಕ್ಕೆ ಹಾಲು ಕಮ್ಮಿ ಮಾಡಿಬಿಟ್ಟಿತ್ತ ಜಯಕ. ಏನು ಮಾಡಲಿ, ಎಮ್ಮಿ ಹಾಲು ಕಮ್ಮಿ ಮಾಡಿಬಿಟ್ರೆ ಏನಿಲ್ಲ, ಗಿರಾಕಿನೇ ಇಲ್ಲ. ಎಲ್ಲ ಬೆಂಡ್ಲಿ 1 ಲೀಟ್ರ್ ಹಾಲು ಹಿಂಡಿ 3 ಲೀಟ್ರ್ ಹಾಲು ಮಾಡ್ತಾಳೆ. ಅದನ್ನು ನೀರು ಹೊಯ್ದು ಮತ್ತು ಮೇಲೆ ಹೇಳ್ತಾಳೆ ಎಮ್ಮೆ ಹಾಲು ಕೊಡದೆ ಇದ್ರೆ ಏನೇನಿಲ್ಲ ಅಂಥೇಳಿ. ಏನು ಹಾಲೇನು ಇಕ್ಕಿ ಮನೆ ಹಾಲು ನೀರವು ಏನೋ ಅಂದಂಗತ್ತಲ್ಲವ. ಏನು ಅಂದೇನು ಏನು ಶಿವನಾಟ? ನಾ ಏನು ಹೇಳಿವ? ನಾ ಏನೇನೇನೇನು ಹೇಳಿಲ್ಲ. ಹೌದನು ಎಮ್ಮೆ ಹಾಲು ಕೊಡಲಿಲ್ಲ ಅಂತ ಮನಸ್ಸಿನಾಗ ಅನ್ಕೊಳಕತ್ತಿದ್ದೆ ಅಷ್ಟ. ಸರಿ ತಗೊಳ್ಳ, ನಾ ಹೊಕ್ಕನಿ ಹೊತ್ತಕತಿ. ಅಲ್ಲ, ನಿಂಗೆ ಇನ್ನೊಂದು ಸುದ್ದಿ ಗೊತ್ತೇನ ಪಾರ್ವತಿ? ಯಾವ ಸುದ್ದಿ ಜಯಕ್ಕ? ನಾನು ಬೆಳಗ್ಗೆ ದೌಡ ಬಂದ್ಬಿಟ್ನವ ಈ ಕಡೆಗೆ, ಗೊತ್ತಾಗಲೇ ಇಲ್ಲ. ಏನು ಸುದ್ದಿ? ಅದನ್ನ ಇವ ಆ ಗುಡಿ ಹತ್ರ ಮನೆ ಐತಿಲ್ಲ ಇವ ಚಂದ್ರವ್ವ ಅಂಥೇಳಿ, ಆಕಿ ನಿನ್ನೆ ರಾತ್ರಿಯಿಂದನೂ ಆಕಿಗೆ ಎತ್ತರನೇ ಇಲ್ಲಂತ. ಏನೋ ಮೊಬೈಲ್ ನೋಡಿ ಮಕ್ಕೊಂಡ್ಬಿಟ್ಲಂತ. ಆ ಮೊಬೈಲ್ ನೋಡಿ ಅಂದಕ್ಕೆ ಹಂಗೆ ಮಕ್ಕಂಡಾಳಂತ. ಕೊಂಡು ಹಿಂಗೆ ಪಿಳಿ ಬಿಡ್ತಾಳಂತ. ಒಂದು ಬಾಯಾಗ ಏನೂ ಹೋಗಿಲ್ಲ, ನೀರಿಲ್ಲ, ಗಂಜಿಲ್ಲ, ಏನೇನು ಕುಡಿಯಂಗಿಲ್ಲ ಅಂತ. ಹಂಗೆ ಮಕ್ಕಂಡದ ಅಂತ ಬಾಯಿ ಕಳ್ಕೊಂಡು. ಏನೋ ಶಾಕ್ನಾಗದಾಳ ಅಂದಾರಂತ. ಡಾಕ್ಟ್ರು ಬಂದು ನೋಡ್ಕೊಂಡು ಹೋಗ್ಯಾರ. ಇನ್ನೇನು ಆಸ್ಪತ್ರೆಗೆ ಸೇರಿಸ್ಬೇಕು ಅನ್ನಕತ್ತಿದ್ರು. ಅಂಥದ್ದು ಯಾರು ಹೋಗಿ ಬಂದು ಹೋತೇನಕ್ಕಿಗೆ? ಇವ ಕಾಲ್ಮನ್ ಭಾಳ ಸೂಕ್ಷ್ಮ ಐತ್ವಾ. ಯಾರು ಹೋಗಿ ಬರ್ತೈತೆ ನನಗೆ ಗೊತ್ತಾಗೋದಿಲ್ಲ ಬಿಡೋದಿಲ್ಲ. ಹೌದನ್ನು ನನಗೆ ಗೊತ್ತಿರಲಿ ಬಿಡುವ. ಸುದ್ದಿ ನೀ ಹಿಡಿದು ಚಲೋ ಆತ. ಸಂಜೆ ಕಡೆಗೆ ಹೋಗಿ ಮಾತಾಡ್ಸ್ಕೊಂಡ್ರೆ ಬರ್ತಾನೆ. 2 ಬಿಸ್ಕೆಟ್ ಪ್ಯಾಕೆಟ್ ತಗೊಂಡು ಹೋಗಿ. ಹಂಗಾರೆ ಆಕಿ ಮಗ ಹೊಂಟಿದ್ದ ಈಗಿಲ್ಲೇ. ನನಗಾಗೈತಿ ಏನು ಮಾಡೋದ ಏನು ಅನ್ನಕತ್ತಿದ್ದ. ಇನ್ನೊಂದು ಹುಡುಗನ ಜೊತೆ ಮಾತಾಡಕತ್ತಿದ್ದ. ಇವ ಸಿಕ್ನೆ ಮಾತಾಡಕತ್ತಿದ್ದ, ಅವ ನಕ್ಕಂತ ಮಾತಾಡಕತ್ತಿದ್ದ. ನಾನು ಅಂದಾಗ ಕೇಳಿದೆ, ತಮ್ಮ ಯಾಕೆ ಏನೇನು ಜೋರು ಮಾತಾಡಕತ್ತಿರಲ್ಲ ಏನಾಗ್ತಂದೆ? ಏನಂದ ನನಗಾಗೈತೆ ಹೋಗ್ಬೇ ನಿಂದೆಲೆ ಹಚ್ಚಿ ಅನ್ಕೊಂತ ಹೋದ್ನು. ಏನೈತನ ಸುಡುಗಾಡ್ಬಿಡೋ ಅಂದೆ ನಾನು. ನಿಮ್ಮತ್ತ ಹಿಂಗೆ ಹೇಳಾಕತ್ತಿಯಲ್ಲ, ಅದಕ್ಕೆ ಏನಾರ ಅವ್ರು ಹೋಗಿ ಆರಾಮಿಲ್ಲ ಅಂತ ಏನಾರ ಬೇಜಾರು ಮಾಡ್ಕೊಂಡಿದ್ನ ಹುಡುಗ. ಅಲ್ಲ ಜೈಕ, ಆಕಿ ಮೊಬೈಲ್ ನೋಡಿ ಹಂಗಾಗಿ ಹೇಳಂದ್ರೆ ಮತ್ತೆ ಮೊಬೈಲ ತೋರಿಸ್ಬೇಕು ಅವರು. ಯಾಕೆ ಬಿಟ್ರೆ? ನೀನ ಊರ್ನ ಮಾರಂಗದೀನಿ, ನೀ ಆಗಿದ್ರೆ ತೋರಿಸ್ತಿದ್ದೇನ? ಅವಕ್ಕೇನು ಅಷ್ಟು ಬುದ್ಧಿ ಬರ್ಬೇಕಲ್ಲ. ಅವ್ರು ಸೀದಾ ಡಾಕ್ಟ್ರ್ ಬದಿ ಕರ್ಕೊಂಡು ಹೋಗ್ಯಾರ. ನೀ ಹೋಗಿಲ್ಲ ಸಂಜೆ ಮುಂದೆ ಅವಾಗ ಹೋದಾಗ ಹೇಳಿ, ಮೊಬೈಲ್ ನೋಡಿ ಆಕಿಗೆ ಪ್ರಜ್ಞೆ ತಪ್ಪೈತೆ ಅಂದ್ರೆ ಇನ್ನೊಂದ್ಸರಿ ಮೊಬೈಲ ತೋರಿಸ್ರಿ, ಏನ ನೋಡ್ಕೊಂಡು ಹೆದರೇಳಣ ಸರಿ ಅಕ್ಕಳ ಅಂತ ನೀ ಹೋಗಿ ಹೇಳು, ನೋಡೋಣ ಏನಕತೆ. ದೇವ್ರದಿಂದ ಸರಿ ಆದ್ರೆ ಸಾಕು. ಕೊನವ ಮನ್ಯಾಗ ಕಾಯಕತ್ತಾರ. ಹಿಡಂಬೇರು ಹೊಕ್ಕನಿ. ಯಾರ್ಯಾರಿಗೆ ಏನೇನು ಕಾಲ್ ಬರ್ತೈತೋ ಏನು. ಹೊಯ್ ಬಾ ಈ ಕಡೆಗೆ ಬಾ. ಎಲ್ಲ ವೀಕ್ಷಕರು ನಮಸ್ಕಾರ. ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರಿ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಸಬ್ಸ್ಕ್ರೈಬ್ ಆದವರು ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ. ಇವತ್ತು ಎಮ್ಮೆ ಬೇಲಿ ಹಾರಿಬಿಡ್ತಾವೆ. ಹೋಗ್ತೀನಿ.